ನಮಸ್ತೆ ವೀಕ್ಷಕರೇ, ಇಂದು ನೈವೇದ್ಯ ಹೆಸರುಗಳನ್ನು ಮತ್ತು ಪ್ರಸಾದದ ಹೆಸರುಗಳನ್ನು ತಿಳಿಯೋಣ ಬನ್ನಿ. ಬಾಳೆಹಣ್ಣು ಕದಲಿ ಫಲಂ, ಮಾವಿನ ಹಣ್ಣು ಆಮ್ರಫಲಂ, ಕಿತ್ತಳೆ ನಾರಂಗ ಫಲಂ, ತೆಂಗಿನಕಾಯಿ ನಾರಿಕೇಳ ಫಲಂ, ಸೀಬೆ ಬಹುಬೀಜ ಫಲಂ, ದಾಳಿಂಬೆ ದಾಡಿಮ ಫಲಂ, ಹಲಸಿನ ಹಣ್ಣು ಪಲಸ ಫಲಂ, ಎಲಚಿ ಬದರ ಫಲಂ, ಖರ್ಜೂರ ಖರ್ಜೂರ ಫಲಂ, ಮೂಸಂಬಿ ಜಂಬೀರ ಫಲಂ, ದ್ರಾಕ್ಷಿ ದ್ರಾಕ್ಷ ಫಲಂ, ನೇರಳೆ ಜಂಬೂ ಫಲಂ, ಸೌತೆಕಾಯಿ ಊರ್ವಾರುಕ ಫಲಂ, ಚಕ್ಕೋತ ಲಿಕುಚ ಫಲಂ, ಅನಾನಸ್ ಅನಾನಸಂ, ಕಬ್ಬು ಇಕ್ಷುಕಂಡಂ, ನೆಲ್ಲಿಕಾಯಿ ಆಮಲಕ, ಹತ್ತಿಹಣ್ಣು ಔದುಂಬರ ಫಲಂ. ಪ್ರಸಾದಗಳ ಹೆಸರನ್ನು ಈಗ ತಿಳಿಯೋಣ. ಕಡಲೆಬೇಳೆ ಚಣಕದಳ, ತಂಬಿಟ್ಟು ತಂಡುಲ ಚೂರ್ಣ, ಹೆಸರುಬೇಳೆ ಮುಗ್ಧದಳ, ಕಡಲೆಪೂರಿ ದಾನ ಬಷ್ಟ ಯವಹ, ಒಬ್ಬಟ್ಟು ಅಪೂವ, ಲಾಡು ಲಡ್ಡುಕಂ, ವಡೆ ಮಾಷಾಪುವ, ರೊಟ್ಟಿ ಕಾಂದವ, ವಾಂಗಿಬಾತು ರುಂತಕಾನಂ, ಪಲ್ಯ ವ್ಯಂಜನಂ, ಪಾಯಸ ಪಾಯಸಂ, ಗೋಡಂಬಿ ಭಲ್ಲಾತಕಃ, ಸಿಹಿಗಳಿಗೆ ಮಧುರ, ಬೆಲ್ಲದ ಪಾನಕ ಗುಡಮಿಶ್ರ ಜಲಂ, ಪಾನಕ ಶರ್ಕರಾಮಿಶ್ರ ಜಲಂ, ಮೊಸರು ವಡೆ ದಧಿ ಮಾಷಾಪುವ, ವೀಳದೆಲೆ ನಾಗವಲ್ಲಿ, ಅಡಿಕೆ ಕ್ರಮುಕ, ಕುಂಬಳಕಾಯಿ ಕೂಷ್ಮಾಂಡ, ಹಾಲು ಕ್ಷೀರ, ಎಳಗಾಯಿ ಶಲಾಟು, ಕಡುಬು ಮೋದಕ, ಚಟ್ನಿ ತಮ್ಮನಂ ನಿಷ್ಠಾನಂ, ಅವಲಕ್ಕಿ ಪೃತುಕಃ, ಗುಗ್ಗೂರಿ ಅಬ್ಯೂಷಃ, ಎಲಚಿ ಬದರಿ, ಜಾಮೂನು ವಿಜಲಂ, ಜಾಂಗೀರ್ ಪ್ರಯಸ್ಥಂ, ಬೆಣ್ಣೆ ನವನೀತಂ, ಹುರಿಗಡಲೆ ಬಾಲಭೋಜ್ಯ, ಪೊಂಗಲ್ ಮುದ್ದೋದನಂ, ಮೊಸರನ್ನ ದಧ್ಯನ್ನಂ. ಧನ್ಯವಾದಗಳು ಸ್ನೇಹಿತರೆ.